ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೇಸಿಗೆ ಕಾಲದಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ, ಉಷ್ಣತೆ ಜಾಸ್ತಿ ಇರ್ತದೆ. ದೇಹದ ಒಂದು ಉಷ್ಣತೆ ಹೆಚ್ಚಾಗೋದ್ರಿಂದ ಅತಿಯಾಗಿ ಸುಸ್ತಾಗೋದು, ಆಯಾಸ ಆಗೋದು, ಬಳಲೋದು, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ. ಹಾಗಾಗಿ ಬೇಸಿಗೆಗಾಲದಲ್ಲಿ ಯಾವ ತರಕಾರಿಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹವನ್ನು ತಂಪಾಗಿಟ್ಕೋಬೋದು, ಆರೋಗ್ಯದಿಂದ ಇರ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ತರಕಾರಿಗಳನ್ನ ನೀವು ಸೇವನೆ ಮಾಡೋದ್ರಿಂದ ದೇಹದ ಅತಿಯಾದ ಉಷ್ಣತೆ ಕಡಿಮೆ ಆಗ್ತದೆ, ದೇಹ ತಂಪಾಗಿರ್ತದೆ, ಆರೋಗ್ಯದಿಂದ ಇರ್ತೀರ. ಪ್ರಮುಖವಾಗಿ ಸೌತೆಕಾಯಿಯಲ್ಲಿ 95% ಅಷ್ಟು ನೀರಿನಂಶ ಇದೆ. ಹಾಗಾಗಿ ಪ್ರತಿನಿತ್ಯ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಈ ಒಂದು ಸೌತೆಕಾಯಿನ ನೀವು ಸೇವನೆ ಮಾಡೋದ್ರಿಂದ ದೇಹದ ಅತಿಯಾದ ಉಷ್ಣತೆ ಕಡಿಮೆ ಆಗ್ತದೆ, ದೇಹ ತಂಪಾಗಿರ್ತದೆ, ಆರೋಗ್ಯದಿಂದ ಇರ್ತೀರ. ಇನ್ನು ಸೋರೆಕಾಯಿನಲ್ಲಿ ನೀರಿನಂಶ ಇದೆ, ನಾರಿನಂಶ ಇದೆ, ಫೈಬರ್ ಕಂಟೆಂಟ್ ಇರೋದ್ರಿಂದ ದೇಹ ತಂಪಾಗಿರ್ತದೆ. ಇದರ ಜೊತೆಗೆ ಜೀರ್ಣಕ್ರಿಯೆ, ಡೈಜೆಷನ್ ಸರಿಯಾಗಿ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಟೊಮೆಟೊದಲ್ಲಿ 94% ಅಷ್ಟು ನೀರಿನಂಶ ಇದೆ. ಹಾಗೂ ಇದರಲ್ಲಿ ಲೈಕೋಪಿನ್ ಅಂತ ಒಂದು ಅಂಶ ಇದೆ. ಇದು ಒಂದು ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ. ಅತಿಯಾಗಿ ಬೆವರೋದು, ಅತಿಯಾಗಿ ಸುಸ್ತಾಗ್ತಕ್ಕಂಥದ್ದು, ಉಷ್ಣತೆ ಹೆಚ್ಚಾಗಿದ್ದರೆ ಅದನ್ನು ಕಡಿಮೆ ಮಾಡ್ತದೆ. ದೇಹವನ್ನು ತಂಪಾಗಿ ಇರಿಸ್ತಕ್ಕಂತಹ ಈ ಟೊಮೆಟೊವನ್ನು ನೀವು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಬೂದುಗುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ ಈ ಥರ ತರಕಾರಿಗಳನ್ನ ನೀವು ಸೇವನೆ ಮಾಡೋದ್ರಿಂದ ದೇಹ ತಂಪಾಗಿರ್ತದೆ. ಈ ತರಕಾರಿಗಳು ನಿಮ್ಮ ದೇಹವನ್ನು ತಂಪಾಗಿ ಇಡಿಸ್ತದೆ. ಹಾಗೂ ಹಸಿರು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡಿ. ಅದರಲ್ಲಿ ಪ್ರಮುಖವಾಗಿ ಪಾಲಕ್ ಸೊಪ್ಪಿನಲ್ಲಿ ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ. ಈ ಒಂದು ತರಕಾರಿನ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹ ತಂಪಾಗಿರ್ತದೆ, ಆರೋಗ್ಯದಿಂದ ಇರ್ತೀರ, ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ. ಇನ್ನು ಹಾಗಾದರೆ ಯಾವ ತರಕಾರಿಗಳನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ಕ್ಯಾರೆಟು, ಬೀಟ್ರೂಟು, ಬದನೆಕಾಯಿ ಈ ಒಂದು ತರಕಾರಿಗಳನ್ನ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ನೀವು ಬೇಸಿಗೆಯಲ್ಲಿ ಆರೋಗ್ಯದಿಂದ ಇರ್ಬೋದು. ಯಾಕೆಂದರೆ ಈ ತರಕಾರಿಗಳು ಸ್ವಲ್ಪ ಉಷ್ಣತೆಯನ್ನು ಮಾಡ್ತದೆ, ಉಷ್ಣಾಂಶ ಜಾಸ್ತಿ ಮಾಡ್ತದೆ. ಆದ್ದರಿಂದ ಈ ಒಂದು ಸೊಪ್ಪು ತರಕಾರಿಗಳನ್ನ ನೀವು ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಆರೋಗ್ಯದಿಂದ ಇರ್ತೀರ, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ, ಆರೋಗ್ಯದಿಂದ ಇರ್ತೀರ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.